ನಮ್ಮ ಪಪ್ಪಂದು ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಮೋನಿಕಾ ಗಿಫ್ಟ್ ಶಾಪಲ್ಲಿ. ಅನಿಲ್ ಕುಮಾರ್ ಅಂಕಲ್ದು ಎವ್ರಿ ಯಾರ್ದಾದ್ರೂ ಬೇರೆಯವ್ರು ದಾವಣಗೆರೆಯಲ್ಲಿ ಇರೋದು ಆಲ್ಮೋಸ್ಟ್ ಆಲ್ ಬರ್ಡೇ ಮಾಡೋದು ನೋಡಿದ್ದೀವಿ. ಭಾಳ ಚೆನ್ನಾಗಿ ನೆನ್ಪಿಡ್ಕೊಂಡು ಅವ್ರಿಗೆ ಕರೆಸಿ ಬರ್ಡೇ ಮಾಡೋದು ಬೇಡ ನಾವು ಇಲ್ಲ ನಡೆಯುತ್ತೆ ಅಂತ ಅಂದ್ರೂ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿಬಿಟ್ಟು ನಮಗೆ ಕರೆಸ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ನಾವು ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಬರ್ತಾ ಇರೋದು ಬರ್ಡೇ ಸೆಲೆಬ್ರೇಷನ್ ಅಂಕಲ್ ಜೊತೆಗೆ ಮಾಡೋಕ್ಕೆ. ಅವರು ಇಲ್ಲ ಒನ್ ಟೈಮ್ ಆಗಿದೆ ನಾವು ಇನ್ನೊಂದು ಟೈಮ್ ನಡೆಯುತ್ತೆ ತಗೊಳ್ಳಿ ಅಂತ ಅಂದ್ರೂ ಇಲ್ಲ ಹಂಗೆಲ್ಲ ನಡೆಯೋದಿಲ್ಲ ಬರ್ಬೇಕು ನೀವು ಅಂತ ಹೇಳಿಬಿಟ್ಟು ಕರೆದಿದ್ದು ತುಂಬ ಖುಷಿ ಆಯಿತು. ನಮ್ಮ ಪಪ್ಪ ಹೆಂಗಂದರೆ ಒಂದು ಸ್ವಲ್ಪ ಜಾಸ್ತಿ ಸಮಾಜ ಸೇವಕ ಆ ಥರ ನಮ್ಮ ಪಪ್ಪ. ನಾವು ಎಷ್ಟೇ ತುಂಬ ಅತಿಯಾಗಿ ಅಂದರೆ ಮನೇಲಿ ಹುಷಾರಿಲ್ದಂಗೆ ಮಲ್ಕೊಂಡಿದ್ದಾಗ ಕೂಡ ಕಾಲ್ ಬಂದು ಕಸ್ಟಮರ್ಸ್ ಬ್ಯಾಂಕಲ್ಲಿ ವರ್ಕ್ ಮಾಡೋದ್ರಿಂದ ಕಾಲ್ ಬಂದ್ರೇನು ವಾಪಸ್ ರೆಸ್ಪಾನ್ಸ್ ಮಾಡ್ತಾರೆ. ಹುಷಾರಿಲ್ಲ ಅಂದ್ರೂ ಎತ್ತಿ ಹೇಳಮ್ಮ ನೀನು ಅಂತ ನನಗೆ ಹೇಳ್ತಾರೆ. ಅಷ್ಟೊಂದೆಲ್ಲ ಯಾಕೆ ಮಾಡ್ತೀರಾ ನೀವು ರಜಾ ಹಾಕಿದಾಗೂ ಏನು ನಿಮಗೆ ಮನೇಲಿ ತಂದು ನಿಮಗೇನು ಎಕ್ಸ್ಟ್ರಾ ಕಂತೆಗೆ ದುಡ್ಡು ಕೊಡ್ತಾರ ಯಾಕೆ ಅಷ್ಟೊಂದು ಮಾಡೋಕ್ಕೆ ಹೋಗ್ತೀರಾ ಅಂತ ಎಲ್ಲ ಹೇಳ್ತೀವಿ. ಆದರೂ ಕೇಳೋದಿಲ್ಲ, ನಮ್ಮ ಮಾತು ಕೇಳೋದಿಲ್ಲ. ಅಷ್ಟು ಜಾಸ್ತಿ ಸಮಾಜ ಸೇವೆ ಅಂಕಲ್ ಥರನೇ ಅಂಕಲ್ ಜೊತೆದು ಬಂದ್ಬಿಟ್ಟಿದೆ. ಸೇಮ್ ಅದೇ ಜಾಸ್ತಿ ಸಮಾಜ ಸೇವೆ ಆ ಥರದಲ್ಲೇ ಇದೆ ವರ್ಕ್. ನಿಮಗೇನಾರ ಕೆಲಸ ಆಗಬೇಕು ಅಂದರೆ ಅವ್ರ ಕಡೆಯಿಂದ ಬೇರೆಯವ್ರ ಕಡೆಯಿಂದ ಆ ಕೆಲಸ ಆಗಲಿಲ್ಲ ಅಂದರೆ ಇನ್ನೊಬ್ರ ಕಡೆಗೆ ಇನ್ನೊಂದು 4 ಜನಕ್ಕೆ ಫೋನ್ ಮಾಡಿಬಿಟ್ಟು ವಾಪಸ್ ಆ ಕೆಲಸ ಮುಗಿಸೋ ತನಕ ಅವ್ರದ್ದೇ ಕೆಲಸ ಅನ್ನೋ ಥರ ಕೆಲಸ ಮಾಡಿಸ್ಕೊಡ್ತಾರೆ. ಮನೆಯಲ್ಲೂ ಹಂಗೆ ಎಲ್ಲ ಕೆಲಸದಲ್ಲೂ ಇದು ಮಾಡ್ತಾರೆ. ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಪಪ್ಪ.